ಇದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮೊದಲೇ ಇದನ್ನ ಹಿಂಟ್ ಕೊಟ್ಟಿದ್ರು. ಹೆಚ್ಚು ಕಡಿಮೆ ಕರ್ನಾಟಕನೇ ನಂಬರ್ 1 ಅನ್ನೋದನ್ನ ಹೇಳಿದ್ರು. ಇಲ್ಲಿನ ಪಾಪ ನಂಬರ್ 5ರಲ್ಲಿ ಬಂದಿದೆ ಭ್ರಷ್ಟಾಚಾರದಲ್ಲಿ. ನಮ್ಮ ಬಗ್ಗೆನೂ 40% ಆಪಾದನೆ ಈ ಸರ್ಕಾರ ಮಾಡಿತ್ತು. ಆದರೆ ಸಾಬೀತು ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಈಗ ಇದಕ್ಕೊಂದು ಅಥೆಂಟಿಕೇಶನ್ ಬೇಕಾಗಿತ್ತು. ಅಥೆಂಟಿಕೇಶನ್ ಏನು ಅಂತಂದ್ರೆ, ಈಗ ಉಪ ಲೋಕಾಯುಕ್ತರೇ ಹೇಳಿದ್ದಾರೆ, ನಾನು ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಆಗ್ರಹ ಇರ್ತಕ್ಕಂಥದ್ದು, ಇದನ್ನ ಸುಳ್ಳು ಅಂತೀರಾ ಹೇಳಿ ನೋಡೋಣ, ಅಥವಾ ಒಪ್ಪುತ್ತೀರಾ? ಎರಡಕ್ಕೀಗ ಅವರು ಉತ್ತರ ಕೊಡಲೇಬೇಕು. ಸುಳ್ಳು ಅನ್ನೋದಾದ್ರೆ ನೀವು ನೇರವಾಗಿ ಮಾತಿನಲ್ಲಿ ಇದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನದಿಂದ ಬಂದಿರತಕ್ಕಂತ ಈ ಮಾತು. ಸರಿ ಅನ್ನೋದಾದ್ರೆ ನೀವು ಯಾವ ಮುಖ ಇಟ್ಕೊಂಡು ಇನ್ನು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆ? ರಾಜೀನಾಮೆ ಕೊಡಬೇಕೋ ಬೇಡ? ಇದಕ್ಕೆ ಯಾವ ಉತ್ತರ ಇದನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಬಹು ಚರ್ಚಿತ ವಿಷಯ, ಇತ್ತೀಚೆಗೆ ಅಧಿಕಾರ ಹಸ್ತಾಂತರದ ವಿಚಾರ ಬಂದಿತ್ತು. ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಬಿಡಬೇಕು, ನನಗೆ ಕೊಡಬೇಕು, ಇಬ್ಬರಲ್ಲಿ ಟಜಲ್ ಇದು. ಇವರು ನಾನು ಕೊಡೆ, ಅವರು ನಾನು ಬಿಡೆ, ಇದು ನಡೆದಿತ್ತು. ಶಾಸಕರನ್ನ ಆ ಕಡೆ ಗುಂಪಿಂದ ಈ ಕಡೆ ಗುಂಪಿಗೆ, ಈ ಕಡೆ ಗುಂಪಿಂದ ಆ ಕಡೆ ಗುಂಪಿಗೆ ಹೆಂಗೆ ಸೆಳೆಯೋದು ಅನ್ನೋದು ಕೂಡ ನಡೆದಿತ್ತು. ಈ ಚರ್ಚೆಯ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಪ್ರಾರಂಭ ಆಯ್ತು. ಈಗ ಒಬ್ಬರ ಮನೆಗೆ ಒಬ್ಬರು ಹೋಗೋದು ಅಂತಂದ್ರೆ ಏನು? ಸಂಬಂಧ ಮಾಡೋದು, ಇಲ್ಲ ಹೆಣ್ಣು ಕೊಡೋದು, ಇಲ್ಲ ಅಂತಂದ್ರೆ ಗಂಡು ತರೋದು, ಈ ರೀತಿ ಚರ್ಚೆಗಳನ್ನು ನಾವು ನೋಡಿದ್ದೀವಿ. ಈ ಸಾರಿ ಹೆಣ್ಣು ಕೊಡೋರು ಬಂದಿದ್ರಪ್ಪ, ನಮ್ಮನ್ನು ಅವ್ರ ಮನೆಗೆ ಕರೆದಿದ್ದಾರೆ, ನಾವು ಹೋಗ್ಬೇಕಾಗಿದೆ, ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ. ಆವಾಗ ಬ್ರೇಕ್ಫಾಸ್ಟೋ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ. ಈ ರೀತಿ ಸಂಬಂಧ ಬೆಸೆಯೋದು ಇರೋದು. ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ನೀವು, ನಿಮ್ಮನೆ ಬ್ರೇಕ್ಫಾಸ್ಟ್ಗೆ ನಾನು ಅಂದ್ರೆ ಇದು ಯಾವ ತರ ಸಂಬಂಧ? ಅಂದ್ರೆ ಒಂದೇ ಪಕ್ಷದಲ್ಲಿದ್ರೂ ಇವರ ಸಂಬಂಧಗಳು ಸರಿ ಇರಲಿಲ್ಲ ಅಂತ ಇದರಿಂದನೇ ಗೊತ್ತಾಗತ್ತೆ. ಅದೆಲ್ಲಾದ್ರೂ ಹೋಗ್ಲಿ, ಏನ್ ಸಂಬಂಧ ನೀವು ಯಾರು ಹೇಳಿದ್ರೋ, ನೀವು ಏನ್ ಸಂಬಂಧ ಮಾಡಿದ್ರೋ, ಬಟ್ ಒಂದನ್ನು ತಿಳ್ಕೊಳ್ಬೇಕು, ನೀವೇನೇ ಮಾಡಿದ್ರು ಸರ್ಕಾರ ಮಾಡ್ತಿರೋದು ಇದು. ಜನರಿಗೆ ತಿಳಿಸ್ಬೇಕು, ಇದನ್ನ ಜನಪರವಾದ ಕಾರ್ಯಕ್ರಮಗಳಾಗಬೇಕೇ ಹೊರತು ನಿಮ್ಮ ಸ್ವಕಾರ್ಯಗಳಾಗಬಾರ್ದು ಇಲ್ಲಿ ಸರ್ಕಾರ ಮಾಡೋರು.